ರಾಜಕಾರಣ ಬಂದಾಗ ರಾಜಕಾರಣ ಮಾಡಬೇಡ. ಹಬ್ಬ ಬಿಟ್ಟು ಊರು ಒಡೆಯಂತ ಕೆಲಸ ಯಾರು ಮಾಡ್ತಾರೋ ಅವನು ನಿಜವಾಗ್ಲೂ ಪ್ರಚಂಡ ಅದರಿಂದ ಯಾವ ಜನ ಬದಲಾವಣೆ ಗೊತ್ತಿಲ್ಲ. ನಿಮ್ಮ ತಾಲೂಕಿಗೆ ಶಾಸಕನಾಗಿ ನಿಮ್ಮನ್ನೆಲ್ಲ ಪಡೆದು ನನ್ನ ಅದೃಷ್ಟ ಅಂತ ಹೇಳ್ಬೋದು. ಎಲ್ಲ ನನ್ನ ಗ್ರಾಮಸ್ಥರಿಗೆ, ಎಲ್ಲ ನನ್ನ ಹಿರಿಯ ಮುಖಂಡರಿಗೆ ಹಾಗೂ ಎಲ್ಲ ನನ್ನ ತಾಯಿಯರಿಗೆ, ವಿಶೇಷವಾಗಿ ಕುಂದಾಪುರ ಯುವ ನನ್ನ ಮಿತ್ರರಿಗೆ, ಇವತ್ತು ಬಹುಶಃ ನನ್ನ ತಾಲೂಕಲ್ಲಿ ಅಷ್ಟು ಕಳೆ ಇರ್ತಕ್ಕಂಥ ತಾಯಿ ಇವತ್ತು ಅಷ್ಟೇ ನಾನು ನೋಡಿ ಬಹುಶಃ ನೋಡ್ತಾ ಇದ್ರೆ ತಿರುಮಣಿಯಿಂದ ತಾಯಿ ಗುಡಿಯನ್ನು ಕಟ್ಟಿದ್ದೀನಿ. ಫಸ್ಟ್ ಟೈಮ್ ನಾನು ಬಂದಾಗಲಿ ನಾನು ಕೇಳಿದ್ವಿ, ಇದೇ ಹಿಂದೆ ಬೆಟ್ಟೆಲ್ಲ ಕೇಳಿದ್ರಿ, ದೇವಸ್ಥಾನ ಸ್ಟಾರ್ಟ್ ಮಾಡ್ತಿದ್ದೀರಿ, ನಿಮ್ಮ ಒಂದು ಸಹಾಯ ಬೇಕು ಅಂತ ಕೇಳಿದ್ವಿ. ನಾನು ಹೇಳಿದೆ, ಇದ್ರಲ್ಲಿ ರಾಜಕಾರಣ ಮಾಡೋದು ಬರಲ್ಲ, ನೀವು ಸ್ಟಾರ್ಟ್ ಮಾಡಿ, ನಿಮ್ಮ ಜೊತೆ ನಾನು ಕುಂದಾಪುರದಲ್ಲಿ ಊರ ಜೊತೆ ನಾನು ಕೂಡ ಒಪ್ಪಿಡ್ತೀನಿ, ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ ಅಂತ ಅವ್ರ ತಾಯಿ ನನಗೆ ಎಷ್ಟು ಶಕ್ತಿ ಕೊಟ್ಟು ಆ ಶಕ್ತಿ ಮೀರಿ ನಾನು ಸಹಾಯ ಮಾಡಿದೆ. ಲಾಸ್ಟ್ ಟೈಮ್ ನನ್ನ ಮನೆಗೆ ಬಂದು ನಾವೆಲ್ಲ ಕೇಳಿದ ದೇವಸ್ಥಾನ ರೆಡಿಯಾಗಿದೆ, ನೀವೆಲ್ಲ ಕೊಟ್ಟು ತುಂಬ ಸಹಕಾರ ಮಾಡಿದೆ, ತುಂಬ ಸಾಕಷ್ಟು ಜನ ದಾರಿಗಳು ಸಹಾಯ ಮಾಡಿದ್ದಾರೆ. ಆದರೆ ಲಾಸ್ಟ್ ಒಂದು ಪೇಂಟ್ ಉಳ್ಕೊಂಡಿದೆ, ಆ ಪೇಂಟ್ ಮಾಡಿಸ್ಕೊಡ್ಬೇಕು ಅಂತ ಕೂಡ ಕೇಳಿದ್ರು. ಎಷ್ಟಾಗುತ್ತೆ ಅಂತ 3 ಲಕ್ಷ ಆಗುತ್ತೆ, ಆಯ್ತು ನಮ್ಮ ಪೇಂಟ್ ಮಾಡಿಸ್ಕೊಡ್ತೀನಿ ಅಂತ 3 ಲಕ್ಷ ಕೊಟ್ಟು ಪೇಂಟ್ ಮಾಡಿಸ್ಕೊಟ್ಟೆ. ಅವತ್ತು 2 ಲಕ್ಷ ಕೊಟ್ಟು ಪೇಂಟ್ ರೆಡಿ ಮಾಡೋದು ನಾನು 1 ಲಕ್ಷ ಬ್ಯಾಲೆನ್ಸ್ ನಮಗೆ. ಸೊ ಅದರಿಂದ 1 ಲಕ್ಷ ಬ್ಯಾಲೆನ್ಸ್ ಅಮೌಂಟ್ ನಾನು ಕೊಡ್ತಾ ಇದ್ದೀನಿ. ಆ ತಾಯಿ ಮೇಲೆ ಇರ್ತಕ್ಕಂಥ ಹೊರೆನ ನಾವು ತಿಳಿಸಿಕೊಟ್ಟಿದ್ದೀವಿ. ತಂದೆ ಕೇಳೋದು ಯಾವ ಜನ್ಮದ ಋಣಾನುಬಂಧನ ಗೊತ್ತಿಲ್ಲ, ಯಾವ ಜನ್ಮದ ಋಣಾನುಬಂಧ ಗೊತ್ತಿಲ್ಲ. ನಿಮ್ಮ ತಾಲೂಕಿಗೆ ಶಾಸಕನಾಗಿ ನಿಮ್ಮನ್ನೆಲ್ಲ ಪಡೆದು ನನ್ನ ಅದೃಷ್ಟ ಅಂತ ಹೇಳ್ಬೋದು. ತಾಯಿಗೆ ಹೃದಯ ಕೇಳಿಕೊಂಡಿದ್ದು ನನ್ನ ಕುಂದಾಪುರದ ಎಲ್ಲ ಕುಟುಂಬದವರನ್ನ ಚೆನ್ನಾಗಿರೋ ತಾಯಿ, ನನ್ನೆಲ್ಲ ಮುಳವಾಡ ತಾಲೂಕಿನ ಜನ ಚೆನ್ನಾಗಿರುವಂತೆ ಕೇಳಿಕೊಂಡಿದ್ದು. ಎಲ್ಲರಿಗೂ ಹೇಳೋದು, ಎಲೆಕ್ಷನ್ ಬಂದಾಗ ಮಾತ್ರ ಎಲೆಕ್ಷನ್ ಮಾಡ್ಕೊಂಡು ಓಟ್ ಹಾಕೋಣ. ಯಾರು ಊರನ್ನು ಒಳ್ಳೆಪಡ್ತಾನ ಅವನು ಪ್ರಚಂಡ ಪ್ರಚಂಡ. ರಾಜಕಾರಣ ಬಂದಾಗ ರಾಜಕಾರಣ ಮಾಡಬೇಕು, ಓಟ್ ಬಂದಾಗ ಓಟ್ ಹಾಕಬೇಕು. ಊರೊಬ್ಬ ಬಂದಾಗ ಮಾನವ ಬಂದಾಗ ಆ ತಾಯಿಗೆಲ್ಲ ನಾವು ಮೊದಲು ಎಲ್ಲರೂ ಮಕ್ಕಳೇ. ಸೊ ಅದರಿಂದ ರಾಜಕಾರಣ ಬಂದಾಗ ರಾಜಕಾರಣ ಮಾಡಬೇಕು. ಹಬ್ಬ ಬಿಟ್ಟು ಊರು ಒಡೆಯಂತ ಕೆಲಸ ಯಾರು ಮಾಡ್ತಾರೋ ಅವನು ನಿಜವಾಗ್ಲೂ ಪ್ರಚಂಡ ಅಂತ ಹೇಳ್ಬೋದು. ಅದರಿಂದ ಎಲ್ರಿಗೂ ಒಳ್ಳೆಯದಾಗಲಿ. ನನ್ನ ಇಷ್ಟು ಅದ್ದೂರಿಯ ಬರಮಾಡಿಕೊಂಡು ತಾಯಿ ದರ್ಶನ ಪಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ, ಎಲ್ಲ ನನ್ನ ಕುಟುಂಬದವರು, ಕುಂದಾಪುರ ಎಲ್ಲ ಗ್ರಾಮಸ್ಥರು ಸಹ ಎಲ್ಲರಿಗೂ ಒಳ್ಳೆಯದಾಗಲಿ.